ಮಂಡ್ಯ ಜಿಲ್ಲೆಯ ಮದ್ದೂರು ಗಲಭೆ ವಿಚಾರ ಹಲವು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿ ಹೋಗಿದೆ. ಈಗ ತಾನೇ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಅಖಾಡವನ್ನ ಸಿದ್ಧಗೊಳಿಸಿದ್ರ. ಆ ನಿಟ್ಟಿನಲ್ಲಿ ಅವರ ಭಾಷಣ ನೋಡೋದಕ್ಕೆ ಸಿಕ್ತು. ಬಟ್ ಮುಂದುವರೆದು ನಿನ್ನೆ ಮೈತ್ರಿ ನಾಯಕರು ಶೋಭಾಯಾತ್ರೆ ಮಾಡಿದ್ರು. ಶೋಭಾಯಾತ್ರೆಯ ಮೂಲಕ ಒಂದು ಸಂದೇಶ ಕೊಟ್ಟಂಗೆ ಕಾಣಿಸ್ತು. 2028ರಲ್ಲೂ ಕೂಡ ಮೈತ್ರಿ ಮುಂದುವರಿಯುತ್ತಾ? ಈ 2028ಕ್ಕೆ ಕಾಯಂ ಆಯ್ತಾ ಮೈತ್ರಿ? ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ನಿನ್ನೆ ಮೈತ್ರಿ ನಾಯಕರ ಭಾಷಣ ಕೇಳಿಸ್ಕೊಂಡ್ರೆ ಎರಡ್ 2028ಕ್ಕೆ ಕಾಯಂ ಆಯ್ತಾ ಮೈತ್ರಿ ಸ್ಪರ್ಧೆ? ಆ ರೀತಿ ಬಿಜೆಪಿ ನಾಯಕರ ಭಾಷಣ ಇತ್ತು. ರಂಗೇರುತ್ತಾ ಮಂಡ್ಯ ಮೈತ್ರಿ ಪಾಲಿಟಿಕ್ಸ್ ಅನ್ನೋದು ಕೂಡ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಭಿನ್ನಾಭಿಪ್ರಾಯಗಳ ನಡುವೆಯೂ ಕೂಡ ಮೈತ್ರಿ ಕಾಯಂ ಅಂತ ಹೇಳ್ಬಿಟ್ರು. ಮೊನ್ನೆ ಭೇಟಿ ವೇಳೆ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರ ಅಮಿತ್ ಶಾ. ಆ ಸಂದೇಶದ ಮೇರೆಗೆ ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮೈತ್ರಿನೇ ಗಟ್ಟಿ ಅನ್ನುವಂತ ಸಂದೇಶವನ್ನ ಕೊಟ್ಬಿಟ್ರ ವೇದಿಕೆ ಮೇಲೆ ಅನ್ನೋದು ಪ್ರಶ್ನೆ. ಏನೇ ಹೇಳಿ, ಮದ್ದೂರು ಗಲಭೆ ಅನ್ನೋದು ಜಸ್ಟ್ ನೆಪವಾಗಿತ್ತು ಕೇಸರಿ ನಾಯಕರಿಗೆ. ಬಟ್ ಅಲ್ಲಿಂದ ಬೇರೆ ಬೇರೆ ರೀತಿಯ ಸಂದೇಶಗಳನ್ನ ಕೊಟ್ಟಂಗಿದೆ. ಇನ್ನು ಉಳಿದಿರೋದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರಾ. ಯಾಕೆ ಗೊತ್ತಾ? ಯಾಕೆ ಅಂತ ಹೇಳ್ತೀನಿ ಕೇಳಿ. ಇನ್ನ ಇವ್ರದು ಉಳಿದಿರೋದು 2 ವರ್ಷ, ನಮ್ಮದು ಮುಂದೆ 10 ವರ್ಷ. ನನ್ನೇನು ಕುಮಾರಣ್ಣನ ಭೇಟಿ ಮಾಡಿ ಬಂದಿದ್ದೀನಿ, ಡೆಲ್ಲಿಗೆ ಭೇಟಿ ಮಾಡಿ ಬಂದಿದ್ದೀನಿ. ಇನ್ನೇನಿದ್ರು ಅವ ನಮ್ಮದೇ ಅವ. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ಅವರಿಗೆ ಎಚ್ಚರಿಕೆ, ನಿಮ್ದೆಲ್ಲ ಕಟ್ಟಿಟ್ಟುಬಿಡಿ. ಇನ್ನ ಅಧಿಕಾರಿಗಳಿಗೂ ಎಚ್ಚರಿಕೆ. ಮೈತ್ರಿಗೆ ಜೈ ಎಂದಿದ್ದಾರೆ ಅಶೋಕ್. ವಿಜೇಂದ್ರ ಬಣ ಅದನ್ನ ಒಪ್ಕೊಂಡಿಲ್ಲ. ಇಲ್ಲೂ ಕೂಡ ಒಗ್ಗಟ್ಟು ಮುಂದುವರೆದಿಲ್ಲ. ಅಸಮಾಧಾನಗಳು ಭುಗಿಲೆದಿದೆ ಬಿಜೆಪಿ ಪಾಳ್ಯದಲ್ಲಿ. ಮೈತ್ರಿಗೆ ಜೈ ಎಂದಿದ್ದಾರೆ ಆರ್ ಅಶೋಕ್. ಆದ್ರೆ ವಿಜೇಂದ್ರ ಬಣ ಅದನ್ನ ಒಪ್ಕೊಂಡಿಲ್ಲ. ಚುನಾವಣಾ ಮೈತ್ರಿ ಬೇಡ ಅಂತ ವಿಜೇಂದ್ರ ಟೀಮ್ ಈಗಲೂ ಕೂಡ ಆ ವಿಚಾರಗಳನ್ನೇ ಮುನ್ನೆಲೆಯಲ್ಲಿ ಇಡ್ತಾ ಇದ್ದಾರೆ. ಮೈತ್ರಿ ಆದ್ರೆ ಜೆಡಿಎಸ್ಗೆ ಬಿಟ್ಟು ಕೊಡಬೇಕಾಗುತ್ತೆ ಹಲವು ಕ್ಷೇತ್ರಗಳನ್ನ. ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಅದಕ್ಕೆ ಬಿಜೆಪಿಗೆ ನಷ್ಟ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಮೈತ್ರಿ ಹಾಕಿ ಹೋಗಬಾರದು ಅನ್ನುವಂತ ಒಂದಷ್ಟು ಕಾರಣಗಳನ್ನ ವಿಜೇಂದ್ರ ಅವರ ಬಣದವರು ಇಡ್ತಿದ್ದಾರಂತೆ. ಬಟ್ ಇಲ್ಲಿ ರಾಜ್ಯ ಬಿಜೆಪಿ ನಾಯಕರು ಏನೇ ಡಿಸೈಡ್ ಮಾಡಿದ್ರು, ಅಸಮಾಧಾನಗಳಿದ್ರು ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಟಿಮೇಟ್ ಬಿಜೆಪಿ ಹೈಕಮಾಂಡೇ ಅದನ್ನ ನಿರ್ಧಾರ ಮಾಡುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಕಾರ್ಯಕರ್ತರಿಂದ ಹಿಡ್ಕೊಂಡು ಉನ್ನತ ಮಟ್ಟದ ನಾಯಕರ ತನಕ ಕೂಡ ಅಸಮಾಧಾನಗಳಿತ್ತು ಮೈತ್ರಿ ಅನ್ನುವಂತಹ ಘೋಷಣೆಗಳು ಆದಾಗ. ಬಟ್ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಲೇಬೇಕಾದಂತ ಅನಿವಾರ್ಯತೆ ಬಂದಿದ್ದು ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟ ಬಳಿಕ. ಹಾಗಾಗಿ ಎಲ್ಲವೂ ಕೂಡ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಬಟ್ ಇಲ್ಲಿ ರಾಜ್ಯ ಬಿಜೆಪಿ ನಾಯಕರು ಇದನ್ನ ಹೇಗೆ ಸ್ವೀಕಾರ ಮಾಡ್ತಾರೆ, ಹೇಗೆ ಒಗ್ಗಟ್ಟಾಗಿ ಹೋಗ್ತಾರೆ? ಪದೇ ಪದೇ ಎಲ್ಲಾ ವಿಚಾರದಲ್ಲೂ ಕೂಡ ಅಸಮಾಧಾನಗಳು, ಒಗ್ಗಟ್ಟಿಲ್ಲ ಅನ್ನೋದು ಮೇಲಿಂದ ಮೇಲೆ ಸಾಬೀತಾಗ್ತಾ ಇದೆ.